शहरातील रकासकोपा जलाशयात 2,25,565 फीट पाणी असून 37 दिवस पुरेल एवढा पाणीसाठा उपलब्ध असल्याचे महापालिका आयुक्त लोकेश यांनी सांगितलं आहे. मंगळवारी त्यांनी पत्रकारांशी संवाद साधला. बेळगाव शहरात सुरू असलेल्या पिण्याच्या पाण्याच्या प्रकल्पामुळे नागरिकांना पिण्याच्या पाण्याची समस्या होत आहे. L&T कंपनीने टाकलेल्या पाईपलाईनमुळे ही अडचण निर्माण झाली आहे. पिण्याच्या पाण्याचा प्रश्न सोडविण्यासाठी कारवाई करण्यात येईल असंही त्यांनी सांगितलं आहे. May 14, 2024 2455.65 ಫೀಟು ಇವತ್ತಿದೆ ಸರ್. ಇವತ್ತು ಮೊನ್ನೆ 2 ದಿವಸ ಮಳೆ ಇದು ಇನ್ನು 37 ದಿವಸಗಳ ಕಾಲ ನಮಗೆ ಅವೈಲೇಬಲ್ ಇದೆ. ನಾವೇನು ಸಮ್ಮರ್ ಆಕ್ಷನ್ ಪ್ಲಾನ್ ಮಾಡಿದೀವಿ ಆ ಆಕ್ಷನ್ ಪ್ರಕಾರ ಪ್ರತಿ ದಿವಸ ಸರ್ ಟೋಟಲ್ ಟುಡೇಸ್ ಲೆವೆಲ್ ಅಂದ್ರೆ 2455.65 ಬೆಳಗಾವಿ ಮಹಾನಗರಕ್ಕೆ ಏನು ನೀರು ಪೂರೈಕೆಗೆ ಅನುಕೂಲ ಆಗೋ ರೀತಿಯಲ್ಲಿ ನಿರ್ಮಾಣವಾಗಿದೆ ರಕ್ಕಸ್ಕೊಪ್ಪ ಡ್ಯಾಮ್ ಅಲ್ಲಿ ಇವತ್ತಿನ ನೀರಿನ ಮಟ್ಟ 2455.65 ಫೀಟ್ ಇದೆ. ಇವತ್ತಿಂದು ಪರ್ ಡೇ 40 mld ನಾವು ಕೊಟ್ಟರು, ಮಿಲಿಲೀಟರ್ ಪರ್ ಡೇ ಕೊಟ್ಟರು ಸಹ 37 ದಿವಸಗಳಿಗಾಗುವಷ್ಟು ನೀರು ನಮಗೆ ಲಭ್ಯ ಇದೆ. ಹಾ ಸರ್. ಹೌದು, ಹಿಡಕಲ್ ಜಲಾಶಯದಿಂದ ತಗೊಂತಿದ್ದೀವಿ ಸರ್. ಎರಡೂ ಬಳಕೆ ಮಾಡಿ ಬಿಡ್ತಾರೆ ಸರ್. ನೀರಿನ ಸಮಸ್ಯೆ ಇದೆ ಸರ್. ಏನಾಗಿದೆ, ನೀರಿನ ಸಮಸ್ಯೆ ಯಾಕಿದೆ ಅಂತಂದ್ರೆ ಮೇಂಟೆನೆನ್ಸ್ ನಾವೇನು ಈಗ ಹಳೆ ಪೈಪ್ಲೈನ್ ಎಲ್ಲ ತೆಗೆದು 24/7 24 ಗಂಟೆಗಳ ಕಾಲ ನೀರು ಒದಗಿಸೋ ಒಂದು ಯೋಜನೆ ಏನಿದೆ ಅದು L&T ಅಂತೇಳಿ ಕಂಪ್ನಿಯವರು ನಿರ್ವಹಣೆ ಮಾಡ್ತಿದ್ದಾರೆ. ಅವ್ರು ಈ ಹಿಂದೆ ಹಾಕಿದಂಥ ಪೈಪ್ಗಳು ಅಂತ ಗುಣಮಟ್ಟದ ಪೈಪ್ಗಳು ಆಗಿರಲಿಲ್ಲ ಅಂತೇಳಿ ಏನು ನಮ್ಮ ತನಿಖಾ ತಂಡ ಇದು ಮಾಡಿದೆ, KUFC ಮತ್ತೆ ಇವರು ಗೌರ್ಮೆಂಟ್ ಇಂದ ಬಂದಂತ ತಂಡ ಅವನ್ನ ರಿಪ್ಲೇಸ್ ಮಾಡ್ತಕ್ಕಂಥ ಕೆಲಸ ನಿಧಾನಗತಿಯಲ್ಲಿ ಸಾಗಿದಿರೋದ್ರಿಂದ ಬರೀ 33% ವರ್ಕ್ ಮಾತ್ರ ಆಗಿರೋದ್ರಿಂದ ಮತ್ತೆ ಓವರ್ ಹೆಡ್ ಟ್ಯಾಂಕ್ಗಳು ಎಷ್ಟು ನಿರ್ಮಾಣ ಆಗಬೇಕಾಗಿತ್ತು ಈ ಒಂದು ಕಾಲಮಿತಿಯಲ್ಲಿ ಅವರು ಮಾಡದೇ ಇರೋದ್ರಿಂದ ಕೆಲವೊಂದು ವ್ಯತ್ಯಯ ಆಗಿದೆ. ಕೆಲವೊಂದು ವಾರ್ಡ್ಗಳಿಗೆ 3 ದಿನ 4 ದಿನ, ಕೆಲವೊಂದು ವಾರ್ಡ್ಗಳಿಗೆ 7 ದಿನಕ್ಕೆ ಒಂದ್ಸತಿ ನೀರು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದಾರೆ ಸರ್. ಪ್ರತಿ ತಿಂಗಳು ಅವರ KUFC MD ಸಾಹೇಬ್ರೆ ಬರ್ತಿದ್ದಾರೆ, ಲಕ್ಷ್ಮೀಕಾಂತ್ ರೆಡ್ಡಿ ಸಾಹೇಬ್ರು ಬಂದು ಮೀಟಿಂಗ್ ಮಾಡಿ ಸ್ಪೀಡ್ ಅಪ್ ಮಾಡ್ತಾ ಇದ್ದಾರೆ ವರ್ಕ್. ಮೊದಲಿನ ಸಮಸ್ಯೆ ಬಗೆಹರಿತು. ಟ್ಯಾಂಕರ್ ಸಪ್ಲೈ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್, ಎಲ್ಲಿ ಡಿಮ್ಯಾಂಡ್ ಬಂದ್ರು ಸಹಿತನು ಮಾಡ್ತಾ ಇದ್ದಾರೆ ಸರ್. ಅವರು ಸುಮಾರು ಅವ್ರದ್ದು ಸ್ವಂತ 6 ಇದಿದೆ L&T ಅವ್ರದ್ದು ಟ್ಯಾಂಕರ್ 5000 ಲೀಟರ್ಸ್. ಅದ್ರ ಜೊತೆಗೆ ಸುಮಾರು ಇನ್ನೊಂದು 25 ಎಕ್ಸ್ಟ್ರಾ ಬಾಡಿಗೆ ತಗೊಂಡು ಅವರೆಲ್ಲ ನೀರು ಒದಗಿಸ್ತಾ ಇದ್ದಾರೆ ಸರ್. RO ಪ್ಲಾಂಟ್ ಒಟ್ಟು 14 RO ಪ್ಲಾಂಟ್ ನಿರ್ಮಾಣ ಆಗಿರೋದು ದಾಖಲೆಗಳಿಂದ ಸಿಗ್ತಾ ಇದೆ. ಅದರಲ್ಲಿ ಸುಮಾರು 12 ಪ್ಲಾಂಟ್ಗಳನ್ನು ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣ ಮಾಡಿದ್ದಾರೆ. 2 L&T ಕಂಪ್ನಿಯವರು ನಿರ್ಮಾಣ ಮಾಡಿದ್ರು. ಒಟ್ಟು 14 RO ಪ್ಲಾಂಟ್ಗಳು. 14 RO ಪ್ಲಾಂಟ್ ಅಲ್ಲಿ 2021ಕ್ಕೆ 12 ಪ್ಲಾಂಟ್ಗಳನ್ನ ಕಾರ್ಪೊರೇಷನ್ಗೆ ಹಸ್ತಾಂತರ ಮಾಡಿದ್ದಾರೆ. ಡ್ಯೂ ಟು ಕೋವಿಡ್ ಸಂದರ್ಭದಲ್ಲಿ ಮತ್ತೆ ನಂತರ ಸರಿಯಾಗಿ ಅದನ್ನ ಬಳಕೆ ಮಾಡದೇ ಇರೋದ್ರಿಂದ, ನಿಷ್ಕ್ರಿಯ ಆಗಿರೋದ್ರಿಂದ ಅದಕ್ಕೆಲ್ಲ ಟೆಂಡರ್ ಕಾಲ್ ಮಾಡಿದ್ದೀವಿ. ಈಗ ಟೆಂಡರ್ ಕಾಲ್ ಮಾಡಿ ಅವ್ರನ್ನ ಇಮಿಡಿಯೇಟ್ ರಿಪೇರಿ ಮಾಡಿ ಅವಳ ಪುನರಾರಂಭ ಮಾಡಕ್ಕೆ ಕ್ರಮ ವಹಿಸ್ತೀವಿ. ಸದ್ಯಕ್ಕೆ 1-2-3 ಮಾತ್ರ ವರ್ಕ್ ಇದೆ. ವಿನೋದ್ ಕೋಲ್ಕಾರ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.